ಹಾಯ್ ಗೈಸ್, ಬನ್ನಿ ಇವತ್ತು ಡೋರಿ ಡಿಸೈನ್ ಯಾವ ಥರ ರೆಡಿ ಮಾಡೋಂಥದ್ದಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನೋಡಿ, ನಾನು 2 ಪೀಸ್ ತೊಗೊಂಡಿದ್ದೀನಿ. ಮೂರುವರೆಗೆ 2 ಪೀಸ್ ತೊಗೊಂಡಿದ್ದೀನಿ. ಒಂದು ಸ್ಯಾರಿ ಪೀಸು, ಒಂದು ಬ್ಲೌಸ್ ಪೀಸು, ಆಪೋಸಿಟ್ ಕಲರು, ಡಬಲ್ ಕಲರ್. ಇದು ತುಂಬ ಚೆನ್ನಾಗಿರುತ್ತೆ ಗೈಸ್. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಸ್ಟ್ರೈಟಾಗಿ ಎರಡೂ ಒಂದೇ ಲೆವೆಲ್ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಬೇಕು. ಸ್ಟ್ರೈಟಾಗಿ ಮಾರ್ಕ್ ಏನಂತಂದರೆ ಸೆಂಟ್ರು ಬರೋದಕ್ಕೋಸ್ಕರ ಮಾರ್ಕ್ ಹಾಕ್ಕೊಳ್ಳೋದು. ಮಾರ್ಕ್ ಎಲ್ಲ ಹಾಕ್ಕೊಂಡಿತ್ತು ಅಲ್ಲಿಗೆ ಒಂದು ಸ್ಟಿಚ್ ಮಾಡಿಕೊಂಡು ಟರ್ನ್ ಮಾಡ್ಕೊಬೇಕು. ನೋಡಿ, ಟರ್ನ್ ಮಾಡಿದ್ರೆ ಡಬಲ್ ಕಲರ್ ಕಾಣುತ್ತೆ ಗೈಸ್. ಈ ಡಿಸೈನ್ ತುಂಬ ಚೆನ್ನಾಗಿದೆ. ಇದಕ್ಕೆ ಸೆಂಟ್ರಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಒಂದು ಸೈಡಿಗೆ ನಾನು ಲೇಸ್ ಕೊಡ್ತಾಯಿದ್ದೀನಿ. ಲೇಸ್ ಕೊಟ್ಟಾಗ ಇನ್ನೂ ಯೂನಿಕ್ ಆಗಿರುತ್ತೆ ಗೈಸ್. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಪೋಸಿಟ್ ಕಲರ್, ಡಬಲ್ ಕಲರು ಯಾವ ಥರ ಹೊಲಿಯೋಕ್ಕೆ ಕಷ್ಟ ಅನ್ನೋರು ನಾನು ಹೇಳ್ಕೊಡೋ ಈ ಮೆಥಡಲ್ಲಿ ಟ್ರೈ ಮಾಡಿ ಗೈಸ್. ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ನೋಡಿ, ಫುಲ್ಲು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಲೇಸ್ ಹಾಕಬೇಕು. ಲೇಸ್ ಹಾಕ್ತಾಯಿದ್ದೀನಿ. ನಮ್ಗೆ ಯಾವ ಕಡೆ ಬೇಕೋ ಆ ಸೈಡ್ಗೆ ನಾವು ಲೇಸ್ನ ಅಟ್ಯಾಚ್ ಮಾಡ್ಕೊಬೋದು. ಲೇಸ್ ಇಲ್ಲ ಅಂದ್ರೂ ಸುಮ್ಮನೆ ಟಾಪ್ ಸ್ಟಿಚ್ ಒಂದು ಹಾಕ್ಕೊಬೋದು. ಯಾಕಂದರೆ ಅದು ಓಪನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಲೇಸ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಹಾಗಾಗಿ ಲೇಸ್ ಕೊಡ್ತಾಯಿದ್ದೀನಿ. ನಾವು ಲೇಸ್ ಅಟ್ಯಾಚ್ ಮಾಡಿದಾಗ ಒಂದಿಷ್ಟೇ ಉದ್ದ ಒಂದು ವೇಸ್ಟ್ ಆಗುತ್ತಲ್ಲ ಗೈಸ್, ಆ ವೇಸ್ಟಿಂದ ನಾವು ಈ ರೀತಿ ಡೋರಿಗೆ ಸ್ಟಿಚ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ನೋಡಿ, ಎಡ್ಜಲ್ಲಿ ಫಸ್ಟಿಗೆ ಡಬಲ್ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಎಡ್ಜಲ್ಲಿ ಒಂದು ಸ್ಟಿಚ್ಚು, ಹಾಗೆ ಟರ್ನ್ ಮಾಡಿಕೊಂಡು ಎಂಡಿಂಗಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು. ಯಾಕಂದರೆ ಆ ಲೇಸ್ ಅನ್ನೋದು ಎದ್ಕೊಳ್ಳುತ್ತೆ. 2 ಸೈಡು ಸ್ಟಿಚ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಗೈಸ್, ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ನಾನು ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಆಪೋಸಿಟ್ ಕಲರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪಿಂಕು ಗ್ರೀನು. ಈ ಥರ ಡಬಲ್ ಕಲರ್ ಹೊಲಿಯೋಕ್ಕೆ ಬರೋಲ್ಲ ಅನ್ನೋರು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು. ಈಗ ಎರಡೂ ಸೇರಿಸಿ ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಆ ಕಡೆ ಈ ಕಡೆ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಡೋರಿದು ದಾರ ತೊಗೊಂಡು ಅದನ್ನು ಸಹ ಸೆಂಟ್ರಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಯಾಕಂದರೆ ನಾವು ಟರ್ನ್ ಮಾಡ್ಬೇಕಾದ್ರೆ ಓಪನ್ ಆಗಿಬಿಡುತ್ತೆ. ಇವಾಗ ನೋಡಿ, ಒಂದು ಸೈಡು ಫೋಲ್ಡ್ ಮಾಡಿ, ಇನ್ನೊಂದು ಸೈಡು ಫೋಲ್ಡ್ ಮಾಡಿ, ಈಗ ಎರಡೂ ಸೇರಿಸಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು ಗೈಸ್. ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನೋ ಅದೇ ರೀತಿ ಮಾಡಬೇಕು ಗೈಸ್. ನೋಡಿ, ರಫಿಂಗ್ ಹೊಡ್ಕೊಬೇಕು, ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ಈಗ ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ಟ್ರಿಮ್ ಮಾಡ್ಕೊಬೇಕು. ಆವಾಗಲೇ ನಮಗೆ ಟರ್ನ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ಗೈಸ್. ನೋಡಿ, ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿದ್ಮೇಲೆ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಡೋರಿ ಡಿಸೈನ್ ತುಂಬ ಸೂಪರಾಗಿದೆ ಗೈಸ್. ಒಂದ್ಸಲ ಟ್ರೈ ಮಾಡಿ ಗೈಸ್. ವಿಡಿಯೋ ನೋಡ್ತಿರೋ ಒಬ್ಬರು ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಕೊಡಲ್ಲ, ಕಮೆಂಟ್ ಮಾಡಲ್ಲ. ಪ್ಲೀಸ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.